ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ಪುರಂದರದಾಸರ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ಕನಕದಾಸರ ಬಗ್ಗೆ ತಿಳಿಯೋಣ. ಕನಕದಾಸರು ಒಬ್ಬ ಶ್ರೇಷ್ಠ ಸಂತ, ತತ್ವಜ್ಞಾನಿ, ಕವಿ ಹಾಗೂ ಸಂಗೀತಗಾರ. ಶ್ರೀ ಕನಕದಾಸರ ಮೂಲ ಹೆಸರು ಬಂದು ತಿಮ್ಮಪ್ಪ ನಾಯಕ ಎಂದು. ಕರ್ನಾಟಕದಲ್ಲಿ ಸುಮಾರು 15-16ನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ದಾಸ ಪರಂಪರೆಯಲ್ಲಿ ಬರ್ತಕ್ಕಂತಹ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ಕೂಡ ಪ್ರಮುಖರು. ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು ಇವರು. ಕನಕದಾಸರು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಬಣ್ಣಿಸಲಾಗಿದೆ. ಕನಕದಾಸರು ಮೂಲತಃ ದಂಡನಾಯಕರಾಗಿದ್ದು, ಯುದ್ಧವೊಂದರಲ್ಲಿ ಸೋತ ನಂತರ ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ. ಹೀಗೊಂದು ಐತಿಹ್ಯ ಇದೆ ಅವರ ಬಗ್ಗೆ. ಸುಮಾರು 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ ಅಂತೇಳಿ ಒಂದು ಪಟ್ಟಣ ಇರುತ್ತೆ. ಆ ಪಟ್ಟಣದ ಹೆಸರು ಬಾಡ ಎಂದು. ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಬರುತ್ತೆ. ಈ ಬಾಡದಿಂದಲೇ ಆಯ್ದು ಹೋಗ್ಬೇಕು. ಬಾಡ ಒಳ್ಳೆ ಆಯಕಟ್ಟಿನ ಸ್ಥಳ. ಈ ಬಂಕಾಪುರ ಪ್ರಾಂತಕ್ಕೆ ಡಣಾಯಕ ಯಾರಾಗಿದ್ರು ಅಂದ್ರೆ ಬೀರಪ್ಪ ನಾಯಕ. ಡಣಾಯಕ ಅಂತಂದ್ರೆ ಆಯಕಟ್ಟಿನ ಸ್ಥಳದಲ್ಲಿ ಕಾಯ್ದಿಡ್ತಕ್ಕಂತಹ ಸೈನ್ಯದ ದಳಪತಿ ಅಥವಾ ಸೇನಾಪತಿ ಎಂದು ನೇಮಿಸಲ್ಪಟ್ಟವನು. ಆ ಬೀರಪ್ಪನಿಗೆ ಹೆಂಡತಿ ಬಚ್ಚಮ್ಮ. ಬೀರಪ್ಪ ನಾಯಕನಿಗೆ ತಿರುಪತಿ ತಿಮ್ಮಪ್ಪನಲ್ಲಿ ಬಹಳ ನಂಬಿಕೆ. ಹಾಗಾಗಿ ಅವರು ಮಕ್ಕಳಿಲ್ಲದೆ ಇರುವಾಗ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಹೊತ್ಕೊಂತಾರೆ. ನಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಒಂದು ಮಗನನ್ನು ಕರುಣಿಸಪ್ಪ, ಒಬ್ಬ ಮಗನನ್ನು ಕೊಡು ಅಂಥೇಳಿ ಬೇಡ್ಕೊತಾರೆ. ಆನಂತರ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮನಿಗೆ ಒಬ್ಬ ಮಗ ಜನಿಸ್ತಾನೆ. ಆ ತಂದೆ ತಾಯಿಗಳಿಗೆ ಆನಂದಕ್ಕೆ ಅವರು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಅಂತ ಹೇಳಿ ಆ ಮಗುವಿಗೆ ತಿಮ್ಮಪ್ಪ ಅಂತ ಹೇಳೇ ನಾಮಕರಣ ಮಾಡ್ತಾರೆ. ತಿಮ್ಮಪ್ಪ ಜನಿಸಿದ ಕಾಲ ಇಂಥದ್ದೇ ಅಂತ ಹೇಳಕ್ಕಿಲ್ಲ, ಆದರೆ 15ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಹುಟ್ಟಿದ್ರು ಅಂತ ಹೇಳಿ ಉಲ್ಲೇಖ ಇದೆ. ತಿಮ್ಮಪ್ಪ ನಾಯಕ ಒಬ್ಬ ಸೇನಾಪತಿಯ ಮಗನಾಗಿ ಜನಿಸಿದಷ್ಟೇ ಅಲ್ಲ, ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸ, ಬಂಕಾಪುರದ ಶ್ರೀನಿವಾಚಾರ್ಯರ ಬಳಿ ವಿದ್ಯಾಭ್ಯಾಸ, ವ್ಯಾಕರಣ, ತರ್ಕ, ಮೀಮಾಂಸೆ, ಸಾಹಿತ್ಯಗಳಲ್ಲಿ ಅವರು ಪಾರಂಗತವನ್ನು ಪಡ್ಕೊತಾರೆ. ಅದರ ಜೊತೆಗೆ ಕತ್ತಿ ವರಸೆ, ಕುದುರೆ ಸವಾರಿ ಕಲಿತಾರೆ. ಆ ನಂತರ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ತೀರ್ಕೊಂಡ ಬಳಿಕ ಚಿಕ್ಕ ವಯಸ್ಸಿನಲ್ಲಿಯೇ ತಿಮ್ಮಪ್ಪ ನಾಯಕ ಬಂಕಾಪುರ ಪ್ರಾಂತ್ಯಕ್ಕೆ ಅತ್ಯಂತ ಕಿರಿಯ ಡಣಾಯಕನಾಗಿ ನೇಮಕಗೊಳ್ಳುತ್ತಾರೆ. ಹೀಗೆ ಕನಕದಾಸರ ಜೀವನ ಆರಂಭ ಆಗುತ್ತೆ. ಒಂದು ಯುದ್ಧದಲ್ಲಿ ಇವರು ಸೋಲನ್ನು ಅನುಭವಿಸ್ತಾರೆ. ಅದಾದ ನಂತರ ಅವರಿಗೆ ಜೀವನದಲ್ಲೇ ವೈರಾಗ್ಯ ಬಂದ್ಬಿಡುತ್ತೆ. ಯಾಕೆ ಈ ಹೊಡೆದಾಟ ಬಡಿದಾಟಗಳೆಲ್ಲ ಅಂಥೇಳಿ ಅವರು ತಮ್ಮ ಎಲ್ಲವನ್ನ ಬಿಟ್ಟು ಪುರಂದರದಾಸರನ್ನು ಅನುಕರಿಸ್ತಾ ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರಾಗ್ತಾರೆ. ವ್ಯಾಸರಾಯರಿಂದ ಮಧ್ವ ತತ್ವಶಾಸ್ತ್ರವನ್ನು ಕಲಿತು ಅದನ್ನು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರಾಗ್ಬಿಡ್ತಾರೆ. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲ್ಲಗೆಳಿತಾರೆ. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಶ್ರೀ ಆದಿಕೇಶವರಾಯ. ಕನಕದಾಸರು ಹೀಗೆ ಸಾವಿರಾರು ಕೀರ್ತನೆಗಳನ್ನ ಹಾಡ್ತಾ ಸಾಕ್ತಾರೆ. ದೇಶದ ಉದ್ದಗಲಕ್ಕೂ ನಡೆದಾಡ್ತಾರೆ. ಇವರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಜಾತಿ ಪದ್ಧತಿಯ ವಿರುದ್ಧವಾಗಿ ಬದುಕ್ತಾರೆ. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುವುದಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಮುಂಡಿಗೆಗಳ ರೂಪದಲ್ಲಿ ಅವರು ನೀಡಿದ್ದಾರೆ. ಸುಮಾರು 316 ಕೀರ್ತನೆಗಳು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ನಮಗೆ ಲಭ್ಯವಾಗಿರೋದನ್ನು ಕಾಣಬಹುದು. ಅವರು ಪ್ರಮುಖವಾಗಿ 5 ಕಾವ್ಯ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮೊದಲನೇದು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ. ಇವು 4 ನಮಗೆ ದೊರೆತಿದ್ದಾವೆ. ಆದರೆ 5ನೇದು ಬರೆದಿದ್ದಾರೆ ನೃಸಿಂಹಸ್ತವ ಅಂಥೇಳಿ. ಅದು ನಮಗೆ ಉಲ್ಲೇಖ ಇಲ್ಲ, ಲಭ್ಯವಿಲ್ಲ. ಕನಕದಾಸರ ಅವರ ನೆನಪಿಗಾಗಿ ಅವರ ಸಾಹಿತ್ಯವನ್ನು ಪಸರಿಸಬೇಕು ಅಂತೇಳಿ ಕನಕದಾಸ ಅಧ್ಯಯನ ಪೀಠ ಹಾಗೂ ಹಲವಾರು ಸಂಶೋಧನಾ ಕೇಂದ್ರಗಳನ್ನು ಸರ್ಕಾರ ತೆರೆದಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಕಾಗಿನೆಲೆಯ ಅಭಿವೃದ್ಧಿ ಪ್ರಾಧಿಕಾರ ಕಾಗಿನೆಲೆ, ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕನಕದಾಸ ಅಧ್ಯಯನ ಸಂಶೋಧನಾ ಪೀಠ ಉಡುಪಿ, ಕನಕದಾಸ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರ ಮಂಗಳ ಗಂಗೋತ್ರಿ ಮಂಗಳೂರು ವಿಶ್ವವಿದ್ಯಾನಿಲಯ,
ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು. ಇವಿಷ್ಟು ಕನಕದಾಸರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಪೀಠಗಳು ಮತ್ತು ಸಂಶೋಧನಾ ಕೇಂದ್ರಗಳಾಗಿವೆ. ಇದೇ ರೀತಿಯಾಗಿ ಅವರ ಗೌರವವನ್ನು ಸೂಚಿಸಲಿಕ್ಕಾಗಿ ಕರ್ನಾಟಕ ಸರ್ಕಾರವು 2008ರಿಂದ ಕನಕದಾಸ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಆ ದಿನ ಎಲ್ಲ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಲಾಗಿರುತ್ತೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ. ಹುಟ್ಟಿದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ, ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನಕಂಡಿಯ ಮನುಜ ಅಂಥೇಳಿ ಜಾತಿಯ ಬಗ್ಗೆ ಅವರು ಅರಿವನ್ನು ಮೂಡಿಸ್ತಾ ಕನಕದಾಸರು ಕೀರ್ತನೆಯನ್ನು ರಚನೆ ಮಾಡಿ ಹಾಡ್ತಾರೆ. ನೀ ಮಾಯೆಯೊಳಗೋ ನಿನ್ನೊಳೋ ಮಾಯೆಯೋ ಅಂಥೇಳಿ ಅದು ಕೂಡ ತುಂಬ ಅದ್ಭುತವಾದ ಕೀರ್ತನೆ. ಧನ್ಯವಾದಗಳು.